ಹಾಯ್. ನಿನ್ನೆ ನೀವು ವೆಬಿನಾರ್ ಏನು ಕಂಡಕ್ಟ್ ಮಾಡಿದ್ರಿ, ಒಂದಿಷ್ಟು ಜನ ಮಾಡಿದ್ದಿಲ್ಲ. ಸೊ ಮಾಡಿಲ್ಲದೆ ಇರೋರ್ಗೂ ಮತ್ತೆ ಮಾಡಿರೋರ್ಗೂ ಕೂಡ ಒಂದು ಅಪ್ಡೇಟೆಡ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಕೊಡೋಣ ಅಂತೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್ ಒಂದು ಕ್ಲಿಯರ್ ಮಾಡ್ತೀನಿ, ಇದು ಯಾವುದೇ ರೀತಿಯಾದ ಕೋರ್ಸ್ನ ಸೆಲ್ ಮಾಡ್ಬೇಕನ್ನೋ ಪ್ರೋಗ್ರಾಮ್ ಅಲ್ಲ, ಮತ್ತೆ ನಿಮ್ಗೆ ಯಾವುದೋ ಹೈಪ್ ಕ್ರಿಯೇಟ್ ಮಾಡಬೇಕು, ಸೊ ಏನೋ ಹೈಪ್ ಕ್ರಿಯೇಟ್ ಮಾಡಿಬಿಡ್ಬೇಕಂತ ಹೇಳ್ತಕ್ಕಂಥ ವಿಡಿಯೋ ಕೂಡ ಅಲ್ಲ. ನಾನು ಯಾವುದೇ ಶೋ ಅಪ್ ಕೂಡ ಮಾಡ್ತಾ ಇಲ್ಲ. ಇದು ಒಂದು ಕ್ಲಾರಿಟಿ ತಗೊಳ್ತಕ್ಕಂಥ ಒಂದು ಸೆಷನ್ ಆಗಿದೆ. ಸೊ ನಮಗೊಂದು ಕ್ಲಾರಿಟಿ ಬೇಕಾಗಿದೆ. ಸೊ ಕ್ಲಾರಿಟಿಗೋಸ್ಕರ ನಾವು ಈ ಸೆಷನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಾನಿಲ್ಲಿ ನಿಮ್ಮನ್ನ ಮೆಚ್ಚಿಸ್ಬೇಕು ಅಂತೇಳಿ ಯಾವ್ದ್ಯಾವುದೋ ಸುಳ್ಳು ಭರವಸೆಗಳನ್ನ ಕೊಡ್ತಿಲ್ಲ. ಸೊ ನಿಮ್ಮನ್ನ ನಾನು ಮೆಚ್ಚಿಸ್ಬೇಕಂತ ಯಾವ್ದ್ಯಾವುದೋ ಸುಳ್ಳು ಭರವಸೆಗಳನ್ನ ನಾನು ಕೊಡ್ತಿಲ್ಲ. ನಿಜವಾದ ಜೀವನದ ಸತ್ಯ ಏನು ಅಂತೇಳಿ ಹೇಳಕ್ ಕೊಟ್ಟಿದ್ದೀನಿ. ಹಂಗಂತ ಹೇಳಿದ್ದು ಮೋಟಿವೇಶನ್ ಕ್ಲಾಸ್ ಅಲ್ಲ. ಡೇ ಟು ಡೇ ಲೈಫಲ್ಲಿ ಆಗ್ತಕ್ಕಂಥ ಒಂದಿಷ್ಟು ವಿಷಯಗಳನ್ನ ಶೇರ್ ಮಾಡಕ್ ಕೊಟ್ಟಿದ್ದೀನಿ. ಇಲ್ಲಿ ಯಾವುದೋ ನಾನು ಮ್ಯಾಜಿಕ್ ವರ್ಡ್ಸ್ನ ಹೇಳ್ತಿಲ್ಲ, ನಾನು ಒಂದೇ ತಿಂಗಳಲ್ಲಿ ನಿಮ್ಮ ಲೈಫ್ನ ಚೇಂಜ್ ಮಾಡ್ತೀನಿ ಅಂತಲೂ ಹೇಳ್ತಿಲ್ಲ, ಮತ್ತೆ ನಿಮ್ಗೆ ಯಾವುದೇ ಶಾರ್ಟ್ಕಟ್ ಅರ್ನಿಂಗ್ ಮೆಥಡ್ಸ್ನ ಹೇಳ್ತಿಲ್ಲ. ಆಮೇಲೆ ನಿಮ್ಮನ್ನು ನಾನು ಮೆಚ್ಚಿಸ್ಬೇಕಂತೇನು ಇಲ್ಲಿ ಬಂದಿಲ್ಲ. ಸೊ ನಾನಿಲ್ಲಿ ಬಂದಿರೋದು ನೀವು ಯೋಚನೆ ಮಾಡಲಿ ಅಂತೇಳಿ. ಸೊ ಏನಾಗ್ತಿದೆ ಅನ್ನೋದನ್ನ ಯೋಚನೆ ಮಾಡಿ ನಿಮ್ಗೊಂದು ಯೋಚನೆ ಮಾಡೋಕೆ ನಾನು ಒಂದು ಸೆಷನ್ನ ಕಂಡಕ್ಟ್ ಮಾಡ್ತಿದ್ದೀನಿ. ನೋಡೋಣ, ನಿಮ್ಗೇನಾದರೂ ಇದು ಮೋಟಿವೇಶನ್ ಕ್ಲಾಸ್ ಅನ್ಸಿದ್ರೆ ಸೊ ಮೋಟಿವೇಶನ್ ಕ್ಲಾಸ್ ಆಗಿರೋದಿಲ್ಲ. ನಿಮ್ಗೊಂದು ವೇಳೆ ಮೋಟಿವೇಶನ್ ಬೇಕಂದ್ರೂ ಕೂಡ ಹೇಳಿದ್ರೆ ಇದು ಹೆವಿ ಅಂತಾನು ಕೂಡ ಅನಿಸ್ಬೋದೇನೋ. ನಿಮಗೆ ಫ್ಯೂಚರ್ ಬಗ್ಗೆ ಒಂದು ಕ್ಲಾರಿಟಿ ಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಜೀವನದಲ್ಲಿ ನಡೀತಕ್ಕಂಥ ಒಂದಿಷ್ಟು ರಿಯಾಲಿಟಿಗಳನ್ನ ಚೆಕ್ ಮಾಡೋಣ. ಸೊ ಜಸ್ಟ್ 1 or 2 years, ಸೊ ಇಂದಿನ 4 ವರ್ಷಗಳ ಕಡೆ ನೋಡ್ತಾ ಹೋದ್ರೆ ನಿಮ್ಮ ಸ್ಯಾಲ್ರಿ, ನಿಮ್ಮ ಖರ್ಚುಗಳ ಬಗ್ಗೆ ನೋಡ್ತಾ ಹೋದ್ರೆ ಸೊ ಕಂಪೇರ್ ಮಾಡ್ತಾ, ಸೊ ಸ್ಯಾಲ್ರಿ ಹೆಂಗಿತ್ತು ಅಥವಾ ನಿಮ್ಮ ಖರ್ಚು ಹೆಂಗಿತ್ತು ಅಂತೇಳಿ. ನಿಮ್ಮ ಖರ್ಚುಗಳೇನಾಗಿದ್ವು, ಮನೆ ಬಾಡಿಗೆ ಅಂತ ಇರುತ್ತೆ. ಒಂದು ಸತ್ಯನ ನಾವಿಲ್ಲಿ ನೋಡಕ್ ಕೊಟ್ಟಿದ್ದೀವಿ. ಹಾನೆಸ್ಟ್ ಆಗಿ ನಿಮ್ಗೆ ಹಾನೆಸ್ಟ್ ಆಗಿ ಹೇಳಿ, ನಾನೇನ್ ಕೇಳ್ತಿದ್ದೇನೆ ಅದಕ್ಕೆಲ್ಲ ಸರಿ ಅನ್ಸಿದ್ರೆ ಸೊ ಯೋಚನೆ ಮಾಡಿ, ಸರಿ ಅನ್ಸ್ತಾ ಇದೇನ. ಈ 4 ವರ್ಷಗಳ ಹಿಂದೆ ಇರತಕ್ಕಂಥ ನಮ್ಮ ಖರ್ಚುಗಳು, 4 ವರ್ಷದಿಂದ ಆಗಿರ್ತಕ್ಕಂಥ ಖರ್ಚುಗಳು ಏನಾಗಿದ್ದಾವೆ ಅಂದ್ರೆ ಈ 4 ವರ್ಷದಿಂದ ಆಗ್ತಕ್ಕಂಥ ಖರ್ಚುಗಳು ಎಷ್ಟಾಗ್ತಿದ್ದಾವೆ, ಸೊ ಈ ಪ್ರೆಸೆಂಟ್ ಖರ್ಚುಗಳು ಎಷ್ಟಾಗ್ತಿದೆ. ಸೊ ನಾವು ವ್ಯಾಲ್ಯೂ ಮೇಲೆ ಚೆಕ್ ಮಾಡಿದ್ರೆ ಮನೆ ಬಾಡಿಗೆ, ಅಡುಗೆ ಖರ್ಚುಗಳು, ಕಿರಾಣಿ ಖರ್ಚುಗಳು ಆಗಿರ್ಬೋದು, ಓಕೆ, ಸೊ ಹಾಸ್ಪಿಟಲ್ ಬಿಲ್ಸ್ ಆಗಿರ್ಬೋದು, ಸ್ಕೂಲ್ ಫೀಸ್ ಆಗಿರ್ಬೋದು, ಏನಾಗಿದ್ದಾವೆ, ಹೆಚ್ಚಾಗಿದ್ದಾವು, ಕಡಿಮೆ ಆಗಿದ್ದಾವು. ಹೆಚ್ಚಾಗಿದ್ದಾವಲ್ಲ, ಅದೇ ಸ್ಯಾಲ್ರಿ ಏನಾಗಿದೆ, ಹೆಚ್ಚಾಗಿರ್ಬೋದು. ಎಷ್ಟು? 5%, 10%. ಒಂದೊಂದು ಕಡೆ ಸ್ಯಾಲ್ರಿ ಇನ್ಕ್ರಿಮೆಂಟೇ ಆಗಿರೋದಿಲ್ಲ. ಹಾಗಾದ್ರೆ ಮತ್ತೆ ನಾವು ಲೈಫ್ನ ಲೀಡ್ ಮಾಡೋದು ಹೆಂಗೆ? ಕ್ಲಿಯರ್? ಬಹಳಷ್ಟು ಜನದ ಆನ್ಸರ್ ಒಂದೇ ಇರುತ್ತೆ, ಸಂಬಳ ಹಂಗೆ ಇದೆ, ಖರ್ಚು ಜಾಸ್ತಿ ಆಗ್ತಿದೆ. ಈಗಿಂದ ನಾವು ಮುಂದಿನ 4 ವರ್ಷ ನೋಡೋದಾದ್ರೆ, ಜಾಬ್ ಮಾಡ್ತಿರೋರಿಗೆ ಸ್ಯಾಲ್ರಿನಲ್ಲಿ ಏನಾದರೂ ಡಬಲ್ ಆಗೋ ಚಾನ್ಸಸ್ ಇದೆನಾ? ಡಿಗ್ರಿ ಓದ್ತಿರೋರಿಗೆ ಆದ್ರೆ ನಿಮ್ಗೆ ಡಿಗ್ರಿ ಮುಗಿದ್ಮೇಲೆ ಜಾಬ್ ಸಿಗುತ್ತೆ ಅನ್ನೋ ಕನ್ಫರ್ಮ್ ಇದೆನಾ? PUC ವಿದ್ಯಾರ್ಥಿಗಳಿಗೆ ಗ್ರಾಜುಯೇಷನ್ ಆದ್ಮೇಲೆ ಲೈಫ್ ಹೆಂಗೆ? ಜಾಬ್ ಹುಡುಕೋರ್ ಬಗ್ಗೆ ಹೇಳ್ಬೇಕು. ಜಾಬ್ ಹುಡುಕ್ತಾ ನಿಮ್ಮ ಅರ್ಧ ಏಜ್ನ ನೀವು ಕಳೆದ್ಬಿಟ್ಟಿರ್ತೀರಿ. ಮಕ್ಕಳ ಎಜುಕೇಶನ್ ಫೀಸ್ ಏನಾದರೂ ಕಡಿಮೆ ಆಗುತ್ತಾ? ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಏನಾದರೂ ಕಡಿಮೆ ಆಗ್ತಿದ್ದಾವ? ಕಾಸ್ಟ್ ಆಫ್ ಲಿವಿಂಗ್ ಏನಾದರೂ ಕಡಿಮೆ ಆಗ್ತಿದೆನಾ? ಏನೂ ಇಲ್ಲ, ಎಲ್ಲನೂ ಹೆಚ್ಚಾಗ್ತಿದೆ. ಆದ್ರೆ ಇನ್ಕಮ್ ಯಾವಾಗ್ಲಾದ್ರೂ ಇನ್ಕ್ರೀಸ್ ಆಗಿರೋದೆಲ್ಲಾದ್ರೂ ನೋಡಿದ್ದೀರಾ? ಅದು ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಯಾವಾಗ್ಲೂ ಅದು ಹೈಕೆ ಆಗಲ್ಲ. ಕ್ಲಿಯರ್? ಈಗ ಪ್ರೆಸೆಂಟ್ ಜಾಬ್ ಇಲ್ಲ ಅನ್ನೋದು ಡೇಂಜರ್ ಅಲ್ಲ. ಯಾಕೆ ಅಂದ್ರೆ, ನಿಜವಾದ ಡೇಂಜರ್ ಅಂದ್ರೆ ಯಾವುದು ಅಂದ್ರೆ ಖರ್ಚುಗಳು
ಗ್ಯಾರಂಟೀಡ್ ಆಗಿ ಇನ್ಕ್ರೀಸ್ ಆಗ್ತಾನೇ ಇದ್ದಾವೆ, ಆದಾಯ ಅಷ್ಟೇ ಇದೆ. ಬಹಳಷ್ಟು ಜನ ಹೇಳ್ತಾರೆ, ಸರ್ ನಾನು ಕಲ್ತಿದ್ದೀನಿ, ನನ್ನ ಸ್ಕಿಲ್ ಕಲ್ತಿದ್ದೀನಿ. ಸೊ ಸ್ಕಿಲ್ ಕಲ್ತರೂ ಕೂಡ ಯಾಕೆ ಸಕ್ಸಸ್ ಆಗಿಲ್ಲ? ಏನಾಗ್ತಿದೆ ಅಂದರೆ, ನೀವು ವಿಡಿಯೋ ನೋಡ್ತೀರಾ, ನೋಟ್ಸ್ ಮಾಡ್ತೀರಾ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಯಾಕೆ ಅಂದರೆ ಫಿಯರ್ ಆಫ್ ಮಿಸ್ಟೇಕ್ಸ್, ಫಿಯರ್ ಆಫ್ ಫೇಲ್ಯೂರ್. ನಾವೆಲ್ಲಿ ಮಿಸ್ಟೇಕ್ಸ್ ಮಾಡಿಬಿಡ್ತೀವಿ ಏನೋ ಅಂತೇಳಿ, ಎಲ್ಲಾದರೂ ಫೇಲ್ ಆಗಿಬಿಡ್ತೀನಿ ಅಂತ ಭಯ ಇದೆ. ಸ್ಕಿಲ್ ಎಲ್ಲ ಕಲ್ತ್ಬಿಟ್ಟು ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತಂದರೆ ಅದು ಅತಿ ದೊಡ್ಡ ಅಪಾಯ. ಇನ್ನೊಂದು ಎಲ್ಲದಕ್ಕಿಂತ ದೊಡ್ಡ ಅಪಾಯ ಏನು ಅಂತಂದರೆ, ಐ ನೋ ಎವ್ರಿಥಿಂಗ್, ಸೊ ನನಗೆಲ್ಲ ಗೊತ್ತು, ನಾನೆಲ್ಲ ನಂತರ ಮಾಡ್ತೀನಿ, ನನಗೆಲ್ಲ ಬರುತ್ತೆ, ದಟ್ಸ್ ಸೋ ಈಸಿ, ಐ ನೋ ಎವ್ರಿಥಿಂಗ್. ಸೊ ಇದೇನು ಮಾಡುತ್ತೆ ಅಂದರೆ ಮನುಷ್ಯನ ಮೈಂಡ್ನ ಬ್ಲಾಕ್ ಮಾಡಿಬಿಡುತ್ತೆ. ಸೊ ನನಗೆಲ್ಲ ಗೊತ್ತು ಅಂತ ಹೇಳ್ಬಿಟ್ರೆ ಏನಾಗುತ್ತೆ, ಮೈಂಡು ಸೊ ಅಂದರೆ ಆ ಇನ್ಫಾರ್ಮೇಷನ್ಗಳನ್ನದು ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಲ್ಲ. ಯಾಕಂದರೆ ಆಲ್ರೆಡಿ ನಾವು ಅದಕ್ಕೆ ಬೀಗ ಹಾಕಿಬಿಟ್ಟಿದ್ದೀವಿ, ಏನಂತ ಹೇಳ್ಬಿಟ್ಟು, ಸೊ ನನಗೆಲ್ಲ ಗೊತ್ತು ಅಂತೇಳಿ. ಸೊ ಹಂಗಾಗಿ ಮೈಂಡ್ ಏನು ಮಾಡುತ್ತೆ, ನಿಮ್ಮನ್ನು ನೆಕ್ಸ್ಟ್ ಸ್ಕಿಲ್ಸ್ನ ಕಲಿಯೋಕ್ಕೆ ಬಿಡಲ್ಲ. ಯಾಕೆ ಬಿಡಲ್ಲ ಅಂದರೆ ನಿಮ್ಗೆ ಗೊತ್ತು ಅಂತ ಅದಕ್ಕೆ ಹೇಳಿಬಿಟ್ಟಿರ್ತೀರಿ. ಆಮೇಲೆ ಓವರ್ ಥಿಂಕ್ ಆಗಿ ಯೋಚನೆ ಮಾಡೋದೇ ಇರುತ್ತೆ, ಓವರ್ ಸ್ಮಾರ್ಟ್ ಆಗಿ ಯೋಚನೆ ಮಾಡೋದೇ ಇರುತ್ತೆ. ಅದು ನಿಮ್ಮ ಲೈಫ್ನೇ ಸ್ಪಾಯಿಲ್ ಮಾಡುತ್ತೆ. ಓವರ್ ಸ್ಮಾರ್ಟ್ ಆಗೋದೇನು ಬೇಡ. ಸೊ ಎಲ್ಲಾದರೂ ಒಂದು ಕಡೆ ನೀವು ವಿತ್ ಮೆಂಟರ್ ಜೊತೆ ಕಲಿತಾ ಹೋಗ್ರಿ, ನೀವು ಅಲ್ಲಿ ಸಕ್ಸಸ್ ಕಾಣ್ತೀರ. ಪ್ರತಿಯೊಬ್ಬ ಶಿಷ್ಯನಿಂದ ಒಬ್ಬ ಗುರು ಇದ್ದೇ ಇರ್ತಾನೆ. ಈಗ ವಯಸ್ಸಿನಲ್ಲಿ ರಿಯಾಲಿಟಿ ಚೆಕ್ ಮಾಡೋಣ, 16ರಿಂದ 21, ಅಲ್ಲಿ ಡಿಸಿಷನ್ ನೀವು ತಗೊಳಕ್ಕಾಗಲ್ಲ. ಡಿಸಿಷನ್ ಎಲ್ಲ ಪೇರೆಂಟ್ಸ್ ಇರುತ್ತೆ, ನೀವು ಕನ್ಫ್ಯೂಸ್ಡ್ ಆಗಿರ್ತೀರಿ, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. 21ರಿಂದ 25ನೇ ವಯಸ್ಸಿಗೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ಅವನು ನೋಡು, ಅವನೇನು ಮಾಡ್ತಿದ್ದಾನೆ, ಇವನು ನೋಡು, ಇವನೇನು ಮಾಡ್ತಿದ್ದಾನೆ, ಅವರೊಂದು ಅಷ್ಟು ಅರ್ನ್ ಮಾಡ್ತಾ ಇದ್ದಾರೆ, ಇವನಿಷ್ಟು ಅರ್ನ್ ಮಾಡ್ತಾ ಇದ್ದಾನೆ, ನೀನೇನು ಮಾಡ್ತಿದ್ದೀಯಾ, ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ಸೊ 26 to 35 ಇದೆಲ್ಲ, ಸೊ ಅದು ಕಂಪ್ಲೀಟ್ಲಿ EMI ಅಂತ ಬರ್ತವೆ, ಮ್ಯಾರೇಜ್ ಅಂತ ಬರುತ್ತೆ. ಸೊ ಲಾಟ್ ಆಫ್ ಚೇಂಜಸ್ ಅಲ್ಲೆಲ್ಲ. 36 to 45, ಸೊ 36 to 45 ಮಕ್ಕಳಿರ್ತವೆ, ಮಕ್ಕಳು ಫೀಸ್ ಕಟ್ಟಬೇಕು, ಜಾಬ್ ಫಿಯರ್ ಇರುತ್ತೆ. ಸೊ ಇಲ್ಲಿ ಕೂಡ ಭಾಳಷ್ಟು 36 to 45 ಕಿಡ್ಸ್ ಎಜುಕೇಷನ್, ಹೆಲ್ತ್ ಇಶ್ಯೂ, ಜಾಬ್ ಫಿಯರ್ ಇರುತ್ತೆ ಆವಾಗ. ಯಾಕಂದರೆ ಏಜ್ ಆಗಿಬಿಟ್ಟಿರುತ್ತೆ ನಮಗೆ. 46ರಿಂದ 60 ಅಲ್ಲಿ ನಿಮಗೆ ಹೆಲ್ತ್ ಕಡಿಮೆ ಆಗಿಬಿಟ್ಟಿರುತ್ತೆ, ಹೊಸ ಸ್ಕಿಲ್ ಕಲಿಯೋಕ್ಕೆ ಹುಮ್ಮಸ್ಸಿರಲ್ಲ, ಕಡಿಮೆ ಅವಕಾಶಗಳಿರ್ತವೆ. ಏಜ್ ಯಾವ ರೀತಿ ಚೇಂಜ್ ಆಗುತ್ತಾ ಹೋಗುತ್ತೋ ಅದೇ ರೀತಿ ಪ್ರೆಷರ್ಸ್ ಕೂಡ ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ. ಇವಾಗ ನೀವು ಒಂದೇ ಸ್ಕಿಲ್ ಇಟ್ಕೊಂಡ್ರೆ ಜೀವನ ಸಾಕಾಗಲ್ಲ. ಇದು ನಾನು ಭಯ ಹೋಗಿಸ್ತಾ ಇಲ್ಲ. ಒಂದೇ ಸ್ಕಿಲ್ ಕಲ್ತಿದ್ರೆ ಲೈಫ್ ಹೆವಿ ಆಗಿಬಿಡುತ್ತೆ ನಮಗೆ. ನಾನೇನೋ ಭಯ ಪಡಿಸ್ಬೇಕಂತ ಹೊರಟಿಲ್ಲ. ಸೊ ರಿಯಾಲಿಟಿ ಒಂದು ಕ್ಲಾರಿಟಿ ಕೊಡ್ತೀನಿ. ಸೊ ಡಿಗ್ರಿ ಅನ್ನೋದು ತಪ್ಪಲ್ಲ. ಸೊ ಡಿಗ್ರಿ ಬೇಕು. ಡಿಗ್ರಿ ಅನ್ನೋದು ನಮಗೊಂದು ಫೌಂಡೇಶನ್ ಥರ. ಸೊ ಒಂದು ಬುನಾದಿ ಹಾಕ್ಕೊಟ್ಟಾಗುತ್ತೆ. ನಮ್ಮ ಮನೆಗೆಲ್ಲ ಯಾವ ರೀತಿ ಬುನಾದಿನ ಹಾಕ್ತೀವಲ್ಲ ಆ ರೀತಿ ಬುನಾದಿ ಹಾಕಿಕೊಡುತ್ತೆ. ಅದಾದ್ಮೇಲೆ ನಿಮ್ಮ ಮನೇನ ಯಾವ ರೀತಿ ಕಟ್ಕೊಳ್ಬೇಕು ಅನ್ನೋದ್ರ ಮೇಲೆ ನಿಮ್ಮ ಸ್ಕಿಲ್ ಕೆಲಸ ಮಾಡುತ್ತೆ. ನೀವು ಮನೆ ಏನು ಡಿಸೈನ್ ಮಾಡ್ತಿರಲ್ಲ, ಸ್ಟ್ರಕ್ಚರ್ಡ್ ಆಗಿ ಮಾಡ್ತಿರಲ್ಲ, ಸೊ ಅದಕ್ಕೆಲ್ಲ ಸ್ಕಿಲ್ ಆಗಿರ್ಬೇಕು. ಅಂದ್ರೆ ನಿಮ್ ಸ್ಟ್ರಕ್ಚರ್ ಮಾಡಬೇಕಾದ್ರೆ ನಿಮ್ಗೊಂದು ಸ್ಕಿಲ್ ಗೊತ್ತಿರಬೇಕು ಅಂತ. ಅಂದ್ರೆ ನೀವು ಯಾವ ಸ್ಕಿಲ್ ಮೇಲೆ ಡಿಪೆಂಡ್ ಆಗ್ತೀರಿ ಆ ಸ್ಕಿಲ್ ತರನೇ ನೀವು ಮನೇನ ಕಟ್ತೀರಿ. ಅಂದ್ರೆ ನಿಮ್ಗೆ ಯಾವ ತರ ಲೈಫ್ ಬೇಕಾಗಿದನೋ ಆ ಸ್ಕಿಲ್ನ ನಿಮ್ಮ ಹತ್ರ ಇದ್ರೆ ನೀವಲ್ಲ ಆ ಥರ ಲೈಫ್ನ ಬಿಲ್ಡ್ ಮಾಡ್ಬೋದು. ಕ್ಲಿಯರ್? ಸೊ ಇನ್ನೊಂದು ವಿಷಯದಲ್ಲಿ ಬಂದರೆ, ನಮ್ಮ ರೂರಲ್ ಕಡೆ ಮಕ್ಕಳ ಕಡೆ ಹೋಗ್ಬಿಟ್ರೆ ಅವ್ರಿಗೆ ಸೊ ಗ್ರ್ಯಾಜುಯೇಟ್ ಆಗಿದ್ದಾನೆ ಅನ್ನೋದು ಅವ್ರಿಗೊಂದು ಪ್ರೆಸ್ಟೀಜ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಇಲ್ಲ ಅಂತಲ್ಲ, ರೆಸ್ಪೆಕ್ಟ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಬಟ್ ರೆಸ್ಪೆಕ್ಟ್ ತಗೊಂಡು ಏನು ಮಾಡಬೇಕು? ನಮಗೆ ಬೇಕಾಗಿರೋದು ಪ್ರೊಟೆಕ್ಷನ್. ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಕಲಿತಿರ್ಬೇಕಾದ್ರೆ ಅವರಿಗೆ ಅರ್ಲಿ ಅರ್ನಿಂಗ್ಸ್ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಹಂಗಂದ್ರೆ ಸೊ ನಾವು ಡಿಗ್ರಿ ಮತ್ತು ಸ್ಕಿಲ್ ಇದ್ದರೆ ಏನಾಗ್ಬೋದು?
ಡಿಗ್ರಿ ಮತ್ತು ಸ್ಕಿಲ್ ಇದ್ದರೆ ಎಲ್ಲ ಏಜಿನವರು, ಎಲ್ಲ ಗ್ರೂಪ್ನವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾಕೆಂದರೆ ಅವರಿಗೊಂದು ಗ್ರ್ಯಾಜುಯೇಷನ್ ಮೀನ್ಸ್ ಫೌಂಡೇಶನ್ ಇರುತ್ತೆ, ಜೊತೆಗೆ ಸ್ಕಿಲ್ ಕೂಡ ಇರುತ್ತೆ. ಇದು ಒಳ್ಳೆ ಫ್ಯೂಚರ್ನ ಕಟ್ಕೊಳ್ಳೋಕ್ಕೆ ಅನುಕೂಲ ಮಾಡುತ್ತೆ. ಹಾಗಂದ್ ಮಾತ್ರಕ್ಕೆ ನಾನು ನೀವು ಸ್ಕಿಲ್ ಕಲ್ತ್ಬಿಟ್ಟು ಓವರ್ ನೈಟ್ ನೀವು ರಿಚ್ ಆಗಿಬಿಡ್ತೀರಂತೇನೆ ಹೇಳ್ತಾ ಇಲ್ಲ. ಹಾಗೇನಾದರೂ ಹೇಳ್ತಿದ್ರೆ ಇಟ್ಸ್ ಅ ಫೇಕ್ ಅಂತ. ಸ್ಕಿಲ್ ಅನ್ನೋದೇನು ಮ್ಯಾಜಿಕ್ ಅಲ್ಲ, ಅದು ಪ್ರಿಪರೇಷನ್. ಆ ಪ್ರಿಪರೇಷನ್ ಅನ್ನೋದು ಇವತ್ತೇ ದುಡ್ಡು ಕೊಡಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೇಳಿ ಲೈನ್ಸ್ ಕೇಳಿದಾರಲ್ಲ. ಸೊ ಯಾವುದೇ ಆಗಿರಬಹುದು, ಯಾವುದನ್ನೇ ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಿದ್ರೆ ನೀವಲ್ಲಿ ಸಕ್ಸಸ್ ಕಾಣ್ತೀರ. ಬಹುತೇಕ ಜನರು ಹೇಳ್ತಾರೆ, ಸರ್ ನಾನು ಸ್ಕಿಲ್ ಕಲಿಬೇಕಾದ್ರೆ ಫ್ರೀ ಸೋರ್ಸ್ ಸಾಕಷ್ಟಿದಾವೆ, ಯೂಟ್ಯೂಬಲ್ಲಿ ಸಿಗ್ತವೆ, ನಾನು ನೋಡ್ಬಿಡ್ತೀನಿ ಅಂತೇಳಿ. ಯಾರೆಲ್ಲ ಯೂಟ್ಯೂಬ್ ನೋಡ್ಬಿಟ್ಟು ನೀವು ಸಕ್ಸಸ್ ಆಗಿದ್ದೀರಿ, ಓಕೆ, ಶಾರ್ಟ್ ಟೈಮ್ ಕೋರ್ಸ್ಗಳಲ್ಲಿ ಏನೋ ಸಕ್ಸಸ್ ಆಗಿರ್ಬೋದು, ಶಾರ್ಟ್ ಟೈಮ್ ಕೋರ್ಸ್ಗಳಲ್ಲಿ ಸಕ್ಸಸ್ ಆಗಿದೆ. ಸೊ ನಮಗೊಂದು ಅದ್ರ ಯೂಟ್ಯೂಬ್ ನೋಡ್ಕೊಂಡೆ ನಾನು ಇವಾಗ ಲೈಫ್ನ ಕಟ್ಕೊಂಡಿದ್ದೀನಿ. ಸೊ ಅಲ್ಲಿ ಯೂಟ್ಯೂಬ್ ವಿಡಿಯೋಸ್ ನೋಡ್ಬಿಟ್ಟೆ ನಾನು ಲೈಫ್ನ ಕಟ್ಕೊಂಡಿದ್ದೀನಿ ಅನ್ನೋ ಎಷ್ಟು ಜನ ಇದ್ದೀರಿ? ಆಲ್ಮೋಸ್ಟ್ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಆಗಲ್ಲ ಅಂತಂದರೆ, ಸೊ ಒಂದು ಟಾಪಿಕ್ ಮೇಲೆ ಅವರೊಂದು ಟಾಪಿಕ್ನ ಬಿಲ್ಡ್ ಮಾಡಿರ್ತಾರೆ, ಕಂಟೆಂಟ್ನ ಕ್ರಿಯೇಟ್ ಮಾಡಿ, ಆ ಕಂಟೆಂಟ್ನ ಅವ್ರು ಏನು ಮಾಡ್ತಾರೆ ನಿಮ್ಗೆ ಹೇಳಿರ್ತಾರೆ. ಸೊ ಇಲ್ಲಿ ಏನಾಗತ್ತೆ ಅಂದರೆ, ನಿಮ್ಗೆ ಇಲ್ಲಿ ಯಾವುದೇ ಡೌಟ್ಸ್ನ ಕ್ಲಾರಿಫೈ ಮಾಡೋರು ಇರಲ್ಲ. ಸೊ 1-to-1 ಸೆಷನ್ಸ್ ಇರಲ್ಲ, ಕ್ಲಿಯರ್. ಆಮೇಲೆ ನಾವಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರ ಅನುಭವಕ್ಕೆ ಬಂದಿರುತ್ತೆ ಕೂಡ. ಇದಕ್ಕೆ ಭಾಳಷ್ಟು ಎಕ್ಸಾಂಪಲ್ಸ್ ನಿಮ್ಮಲ್ಲೇ ಇರ್ತವೆ ಕೂಡ. ಇವತ್ತು ಭಾಳ ಖುಷಿಯಿಂದ ನೋಡಿರ್ತೀವಿ, ಅದೇ ಒಂದು 5 days ಆದಮೇಲೆ ನಾವು ಫಸ್ಟ್ ಡೇ ಇರ್ತಕ್ಕಂಥ ಎನರ್ಜಿ 5th ಡೇದಲ್ಲಿ ಇರಲ್ಲ. ಓಕೆ, ಸೊ ಯಾಕಿರಲ್ಲ? ಇಲ್ಲಿ ಯಾರೋ ಗೈಡ್ ಮಾಡೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ಏನು ಮಾಡ್ತಿದ್ಯಾ ಅಂತ ಹೇಳೋರು ಕೂಡ ಇಲ್ಲ. ಇದು ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತಾನು ಕೂಡ ಕೇಳೋರಿಲ್ಲ. ಅಲ್ಲಿ ಮೆಂಟರ್ ಇಲ್ಲ, 1-to-1 ನಿಮಗೆ ಕ್ಲಾರಿಟಿ ಕೊಡೋರಿಲ್ಲ. ಫ್ರೀ ಕಂಟೆಂಟ್ ನಿಮ್ಗೆ ಬೇಕಾದಷ್ಟು ಸಿಗುತ್ತೆ, ಅದರಲ್ಲಿ ನಿಮಗೆ ಡೈರೆಕ್ಷನ್ ಕೊಡೋರು ಯಾರು ಇಲ್ಲ. ಇದೇ ರೀತಿ ಹೋದ್ರೆ ನೀವು ಸಕ್ಸಸ್ ಆಗ್ತಿ ಅಂತ ಹೇಳೋರಿಲ್ಲ. ಒಂದಿಷ್ಟು ಜನ ಅಂತೂ ಜ್ಯೋತಿಷಿಗಳ ಹತ್ರ ಹೋಗ್ಬಿಟ್ಟಿರ್ತಾರೆ. ಸೊ ಈ ವರ್ಷ ನನಗೆ ಎಷ್ಟು ದುಡ್ಡು ಬರುತ್ತೆ, ಯಾವ ವರ್ಷದಲ್ಲಿ ಬರುತ್ತೆ, ನನಗೆ ಯಾವಾಗ ಜಾಬ್ ಸಿಗುತ್ತೆ, ಅಲ್ಲಿ ನಿಮಗೆ ಹೋಪ್ ಸಿಗುತ್ತೆ, ನೀವು ಅಲ್ಲಿ ಕಂಫರ್ಟ್ ಆಗಿ ಕೂಡ ಇರ್ತೀರಿ. ಆದರೆ ಜ್ಯೋತಿಷಿ ಇಂಟರ್ವ್ಯೂನ ಕಂಡಕ್ಟ್ ಮಾಡಲ್ಲ, ವಾಸ್ತು ಸ್ಯಾಲ್ರಿನ ಹೆಚ್ಚು ಮಾಡಲ್ಲ. ಹೋಪ್ ಇರಬೇಕು, ಸೊ ನಾನು ಜ್ಯೋತಿಷಿ ನಂಬ್ಕೊಂಡು ಬದುಕ್ತೀನಿ ಅಂತ. ಆಕ್ಷನ್ ಬೇಕು. ದಟ್ ಆಕ್ಷನ್ ಈಸ್ ಸ್ಕಿಲ್. ಸ್ಕಿಲ್ ಇದೆ ಅಂದ ತಕ್ಷಣ ಸಕ್ಸಸ್ ಗ್ಯಾರಂಟಿ ಅನ್ನೋ ಆಗಿಲ್ಲ. ಬಟ್ ಸ್ಕಿಲ್ ಇಲ್ಲ ಅಂತಂದ್ರೆ ಗ್ಯಾರಂಟಿನೇ ಇಲ್ಲ. ನಿಮ್ಮ ಸ್ಕಿಲ್ ನಿಮಗೆ ಡೈರೆಕ್ಟ್ಲಿ ಇನ್ಕಮ್ನ ಕೊಡಲ್ಲ, ಬಟ್ ನಿಮ್ಮ ಸ್ಕಿಲ್ ನಿಮ್ಮ ಇನ್ಕಮ್ನ ಸೀಲಿಂಗ್ನ ಹೊಡೆದಾಕತ್ತೆ. ಹಾಗಂದ್ ಮಾತ್ರಕ್ಕೆ ನೀವು ಇಲ್ಲಿ ನನ್ನ ವೆಬಿನಾರ್ನ ನೋಡ್ಕೊಂಡ್ಬಿಟ್ಟು ನನಗೆ ಡ್ರಾಪ್ ಶಿಪ್ಪಿಂಗ್ ಕೋರ್ಸ್ ಏನು ಸೆಲ್ ಮಾಡ್ತಾ ಇಲ್ಲ. ಇದೊಂದು ಮಾಡೆಲ್ ಮಾತ್ರ. ಟೂಲ್ಸ್ ಚೇಂಜ್ ಆಗ್ಬೋದು, ಪ್ಲಾಟ್ಫಾರ್ಮ್ ಚೇಂಜ್ ಆಗ್ಬೋದು, ಆದರೆ ಕಲಿಯೋ ಸಾಮರ್ಥ್ಯ, ಕಲ್ತಿರ್ತಕ್ಕಂಥ ನಿಮ್ಮ ನಾಲೆಜ್ ಹಾಗೇ ಉಳಿದಿರುತ್ತೆ. ನಾವಿಲ್ಲಿ ಒಂದೇ ದಾರಿಗೆ ಡಿಪೆಂಡ್ ಆಗಲ್ಲ. ಸೊ ಅಂದರೆ ನಾವು ಒಂದೇ ವೇಗೆ ನಾವು ಡಿಪೆಂಡ್ ಆಗ್ದೇನೆ ನಾವು ಅಡಾಪ್ಟ್ ಆಗ್ತೀವಿ. ಸೊ ಅಂದರೆ ಒಂದು ಮೆಥಡ್ನ ತಿಳ್ಕೊಳ್ತಿದ್ವಿ. ಸೊ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡಕ್ಕೆ ಕೊಟ್ಟಿದ್ವಿ. ಹಾಗಿದ್ರೆ ಈ ಕೋರ್ಸ್ ಯಾರ್ಯಾರಿಗೆ? ನಾನು ಮೊದಲೇ ಹೇಳಿದ್ದೀನಿ, ಜಾಬ್ ಸೀಕರ್ಸ್, ಹೌಸ್ ವೈಫ್, ಸ್ಟೂಡೆಂಟ್ಸ್, ಆಲ್ರೆಡಿ ಸ್ಯಾಲ್ರಿಡ್, ಎಲ್ಲರಿಗೂ ಕೂಡ ಈ ಕೋರ್ಸ್ ವರ್ಕ್ ಆಗುತ್ತೆ. ಇದು ಯಾರಿಗೆ ವರ್ಕ್ ಆಗಲ್ಲ ಅಂತಂದರೆ, ಬೇಗ ದುಡ್ಡು ಮಾಡಿಬಿಡ್ಬೇಕು, ಶಾರ್ಟ್ಕಟ್ಟಲ್ಲಿ ಏನಾದರೂ ಅರ್ನಿಂಗ್ಸ್ನ ಮಾಡ್ಬೇಕನ್ನೋರಿಗೆ ಇದು ಕೋರ್ಸ್ ಅಲ್ಲ. ನಿಮ್ಗೊಂದೊಂದು ಸತ್ಯ ಹೇಳ್ತೀನಿ, ವರ್ಷ ಖರ್ಚು ಹೆಚ್ಚಾಗ್ತಿದೆ ಹೊರತಾಗಿ ಕಡಿಮೆ ಆಗ್ತಿಲ್ಲ. ಆದರೆ ನಿಮಗೆ ದಿನದಿಂದ ದಿನಕ್ಕೆ ನಿಮ್ಮ ಸ್ಕಿಲ್ ಹೆಚ್ಚಾಗ್ತಿಲ್ಲ. ನಿಮ್ಮ ಸ್ಕಿಲ್ನ ನೀವು ಹೆಚ್ಚು ಮಾಡ್ಕೊಳ್ತಿಲ್ಲ, ಖರ್ಚು ಹೆಚ್ಚಾಗ್ತಿದೆ. ಜೀವನ ನಿಮಗಾಗಿ ಕಾಯಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಹಾಗಾದ ಮಾತ್ರಕ್ಕೆ ನಾನು ಇಲ್ಲಿ ನನ್ನ ಕೋರ್ಸ್ಗೆ ಜಾಯಿನ್ ಆಗಬೇಕು, ಫೋರ್ಸ್ಫುಲ್ಲಿ ಜಾಯಿನ್ ಆಗಬೇಕಂತ ನಾನು ಹೇಳ್ತಿಲ್ಲ.
ನೀವು ಸ್ಕಿಲ್ನ ಕಲಿಬೇಕು. ನನ್ನ ಕಡೆಯಿಂದ ಆದರೂ ಕಲೀರಿ, ಇನ್ನೊಬ್ಬರಿಂದ ಆದರೂ ಕಲೀರಿ. ಸ್ಕಿಲ್ ಇಲ್ಲದೆ ಇರೋದು ದೊಡ್ಡ ಅಪಾಯ. ಈ ವಿಡಿಯೋ ನನ್ನ ಕೋರ್ಸ್ ಬಗ್ಗೆ ಅಲ್ಲ, ನಿಮ್ಮ ಭವಿಷ್ಯದ ಬಗ್ಗೆ. ಕೊನೆಯದಾಗಿ ಒಂದು ಕ್ಲಾರಿಟಿ ಕೊಡ್ತೀನಿ. ಇದು ಫ್ರೀ ಮೋಟಿವೇಶನ್ ಕ್ಲಾಸ್ ಅಲ್ಲ, ಇದು ಸೀರಿಯಸ್ ಲರ್ನಿಂಗ್ ಜರ್ನಿ. ಈ ಕೋರ್ಸ್ ಫ್ರೀ ಅಂತೂ ಇಲ್ಲವೇ ಇಲ್ಲ. ಯಾಕೆ ಅಂದರೆ ಫ್ರೀ ಕಂಟೆಂಟ್ ಯಾವಾಗಲೂ ಕಂಪ್ಲೀಟ್ ಆಗಲ್ಲ. ಯಾಕೆ ಕಂಪ್ಲೀಟ್ ಆಗಲ್ಲ ಅಂತಲೂ ಕೂಡ ನಿಮಗೆ ಗೊತ್ತು. ನಿಮ್ಗೇನಾದರೂ ನಿಜವಾಗ್ಲೂ ನಾನು ಕಲಿಬೇಕು, ನನ್ನ ಜೀವನದಲ್ಲಿ ನಾನೇನಾದರೂ ಸಾಧಿಸಬೇಕು ಅಂತ ಏನಾದರೂ ಇದ್ದರೆ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ನಾನು 1-to-1 ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ನಿಮಗೆ ಕಂಫರ್ಟ್ ಇದ್ದರೆ ಮಾತ್ರ ಜಾಯ್ನ್ ಆಗಿರಿ. ವಾಟ್ಸಪ್ಪಲ್ಲಿ ಯಾರಾದರೂ ಫ್ರೀ ಇದೆನಾ, ಆಫರ್ ಏನಾದರೂ ಇದೆನಾ ಅಂತ ಯಾರು ಟೆಕ್ಸ್ಟ್ ಮಾಡಬೇಡಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಕೋರ್ಸ್ಗೆ ಜಾಯಿನ್ ಆಗಬೇಕಂತ ಇಷ್ಟ ಇದ್ದರೆ ನನಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ನನಗೆ ಟೆಕ್ಸ್ಟ್ ಮಾಡಿ. ನಾನು ನಿಮಗೆ ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಅಲ್ಲಿ ತಿಳಿಸ್ತೀನಿ. ಇಲ್ಲಿ ನಾನೇನೋ ನನ್ನ ಕೋರ್ಸ್ ಮಾರಬೇಕಂತ ಬಂದಿಲ್ಲ, ಜೀವನದ ಸತ್ಯ ಏನಿದೆ ಅನ್ನೋದನ್ನು ಹೇಳಕ್ಕೆ ಬಂದಿದ್ದೀನಿ. ನಾವೇನಾದರೂ ಕಲಿಬೇಕು. ಯಾಕಂದರೆ ಪ್ರತಿ ವರ್ಷ ಕೂಡ ನಮ್ಮ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾನೇ ಇದ್ದಾವೆ, ಬಟ್ ನಮ್ಮ ಅರ್ನಿಂಗ್ಸ್ ಅಲ್ಲೇ ಇದೆ. ಸೊ ನಾವು ಅರ್ನಿಂಗ್ಸ್ ಮಾಡಬೇಕು, ನಮಗೊಂದು ಪ್ಯಾಸಿವ್ ಇನ್ಕಮ್ ಬೇಕು. ಈ ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಇಲ್ಲಿ ಸ್ಯಾಲ್ರಿ ಹೈಕ್ ಆಗ್ತಿಲ್ಲ, ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದ್ದಾವೆ. ಸೊ ಹಂಗಿದ್ರೆ ನಮಗೆ ಪ್ಯಾಸಿವ್ ಇನ್ಕಮ್ ಅನ್ನೋದು ಬೇಕು. ಸೊ ಡೇನ 1 or 2 hours ಮಾತ್ರ ಸ್ಪೆಂಡ್ ಮಾಡಿಬಿಟ್ಟು ನಾವು ಅರ್ನಿಂಗ್ಸ್ನ ಮಾಡ್ತೀವಿ. ಸೊ ವೆಬಿನಾರಲ್ಲಿ ನಾನು ಸ್ವಲ್ಪ ಚಿಕ್ಕದಾಗಿ ಕೂಡ ಹೇಳಿದ್ದೀನಿ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ಸೊ ಸೇಮ್ ನಿಮ್ಗೆ ಏನಾದರೂ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಮತ್ತೆ ಒನ್ಸ್ ಅಗೇನ್ ಐಮ್ ಟೆಲಿಂಗ್ ಯು, ಟೆಕ್ಸ್ಟ್ ಮಾಡಿ, ವಾಟ್ಸಪ್ ಮಾಡಿ. ಓಕೆ, ನಾನು ನಿಮ್ಗೆ ಯಾವುದೇ ರೀತಿಯ ಸುಳ್ಳು ಭರವಸೆನೇ ಕೊಡ್ತಿಲ್ಲ. ಸುಳ್ಳು ಭರವಸೆ ಏನಾದರೂ ಕೊಟ್ಟಿದ್ರೆ ಇವತ್ತು ಖುಷಿ ಕೊಡುತ್ತೆ, ನಾಳೆ ಹರ್ಟ್ ಮಾಡುತ್ತೆ. ರಿಯಲ್ ಸ್ಕಿಲ್ಸ್ ನಿಮ್ಗೆ ಇವಾಗ ನಾನು ಹೇಳಿದಾಗ ನಿಮ್ಗೆ ಅರ್ಥ ಆಗಿಲ್ಲದೆ ಇರ್ಬೋದು, ನಿಮ್ಗೆ ಇದು ಮೋಟಿವೇಟ್ ಆಗಿಲ್ಲದೆ ಇರ್ಬೋದು, ಬಟ್ ಫ್ಯೂಚರ್ ನಿಮ್ಮನ್ನ ಒಂದು ಸ್ಥಾನದಲ್ಲಿ ತಂದು ನಿಲ್ಲಿಸುತ್ತೆ. ಸೊ ಡಿಸಿಷನ್ ಈಸ್ ಯುವರ್ಸ್. ಥ್ಯಾಂಕ್ ಯು.